ಬಟ್ಟೆ ಉಟ್ಕೊಂಡು ಬೀದಿಗಳಲ್ಲಿ ಯಾಕೆ ಸುತ್ತಬೇಕು ಅಂತ ಕೇಳ್ತಾನೆ. ನೀವೇನು ಮಾಡ್ತಾ ಇದ್ದೀರಮ್ಮ? ಯಾಕಂದರೆ ಸಂಘ ಪರಿವಾರದವರು ಮದುವೆಗಳಾಗೋದಿಲ್ಲ, ಅವರಿಗೆ ಸಂಸಾರಸ್ತ್ರ ಏನು ಅನ್ನೋದು ಗೊತ್ತಿಲ್ಲ. ಆದರೆ ದೇಶ ಆಳ್ತಾವ್ರೆ. ಇವತ್ತು RSS ಹೆಸರಲ್ಲಿ ಇವತ್ತು ಹಿಂದುಳಿದ ಜಾತಿಗಳು ಇವತ್ತು RSS ಅಲ್ಲಿದ್ದಾರೆ. SC STಗಳು ಇವತ್ತು RSS BJPಯಲ್ಲಿದ್ದಾರೆ. ನಮ್ಮ ರುದ್ರಪ್ಪ ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ಹಿಂದುಳಿದ ಜಾತಿಗಳು ಮೀಸಲಾತಿಯಿಂದ ಗೆದ್ದಂಥವರು ಏನು ಮಾಡ್ತಾ ಇದ್ದಾರೆ ಇವತ್ತು? ಇದು ಪ್ರಶ್ನೆ ನಮ್ದು. ಇವತ್ತು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಆಗುತ್ತೆ ಅಂದರೆ ಆ ಸಮುದಾಯದ ಹೀನಾಯ ಸ್ಥಿತಿ ಏನಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಎಲ್ಲಿಯವರೆಗೂ ಪ್ರತಿಭಟನೆ ಮತ್ತು ಪ್ರತಿರೋಧದ ಒಂದು ಶಕ್ತಿ ನಾವು ಬೆಳೆಸ್ಕೊಳ್ಳೋದಿಲ್ವೋ ಈ ರೀತಿಯ ದೌರ್ಜನ್ಯಗಳು ನಮ್ಮ ಮೇಲೆ ನಡೀತಾನೆ ಇದೆ. ಗಂಟೆಗೆ ಹೆಣ್ಣು ಮಕ್ಕಳ ಮೇಲೆ ಈ ದೇಶದಲ್ಲಿ ನಿರಂತರವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಆದರೆ ಯಾರೂ ಇದನ್ನು ಪ್ರಶ್ನೆ ಮಾಡುವಂಥದ್ದಾಗ್ತಾ ಇಲ್ಲ. ಅದರಿಂದ ನಮ್ಮ ಹೋರಾಟಗಳನ್ನು ನಾವು ತೀವ್ರಗೊಳಿಸಬೇಕಾಗತ್ತೆ. ಪ್ರಶ್ನೆ ಮಾಡೋದನ್ನು ನಾವು ಕಲಿಬೇಕಾಗತ್ತೆ. ಪರಿಶಿಷ್ಟ ಜಾತಿಯ ಯುವಕರು, ವಿದ್ಯಾರ್ಥಿಗಳು ಈ RSS ಅಂತ ದುಷ್ಟ ಜಂತುಗಳ ಸಂಘವನ್ನು ಬಿಡಬೇಕು. ಹಿಂದುಳಿದ ಜಾತಿಗಳಲ್ಲಿರುವಂಥ ವಿದ್ಯಾರ್ಥಿ ಯುವಕರು RSS ಅನ್ನುವಂಥ ಈ ವಿಷಜಂತು ಏನಿದೆ ಅದು ದೇಶದ್ರೋಹಿ ಸಂಘಟನೆ. RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ, ಅದು ರಾಷ್ಟ್ರೀಯ ಸುಳ್ಳುಗಾರರ ಸಂಘ. ಅದು ಆ ರಾಷ್ಟ್ರೀಯ ಸುಳ್ಳುಗಾರರ ಸಂಘವನ್ನು ನೀವು ಸೇರಿದ್ರೆ, ನೀವು ಬಾಬಾ ಸಾಹೇಬ್ರು ಹೇಳ್ತಾ ಇದ್ರು ಆ ಕಾಲದಲ್ಲಿ, ಯಾವುದೋ ಒಂದು ಪಕ್ಷವನ್ನು ಸೇರಿದ್ರೆ ನೀವು ಆ ಉರಿತಿರೋ ಮನೆಯಲ್ಲಿ ಸುಟ್ಟೋಗ್ತೀರಿ ಅಂದರೆ. ಆದರೆ ಇವತ್ತು ದೇಶನೇ ಸುಡ್ತಾ ಇದ್ದಾರೆ ಅವರು. ಹಿಂದೂ ಮುಸ್ಲಿಮರ ಹೆಸರಲ್ಲಿ, ಧರ್ಮಗಳ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ಇವತ್ತು ದೇಶದ ವಿಭಜನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಅಧಿಕಾರದ ಗದ್ದುಗೆಯನ್ನು ಹಿಡಿತಾ ಇದ್ದಾರೆ. ಒಬ್ಬ ರಾಷ್ಟ್ರೀಯ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಹಜವಾಗಿ ಆ ಒಂದು ಸಂತ್ರಸ್ತ ಕುಟುಂಬವನ್ನು ಭೇಟಿ ಮಾಡಕ್ಕೆ ಹೋದಾಗ ಒಂದು ಪೊಲೀಸು, ಸಾಮಾನ್ಯ ಒಂದು ರಾಜ್ಯದ ಪೊಲೀಸ್ ಏನು ಮಾಡಬೇಕಾಗಿತ್ತು? ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟು ಅವರನ್ನು ಭೇಟಿ ಮಾಡೋಕ್ಕೆ ಬಿಡಬೇಕಾಗಿತ್ತು. ಆದರೆ ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಅಲ್ಲಿ ಆ ರೀತಿ ಅಪಮಾನವನ್ನು ಮಾಡ್ತಾರೆ ಅಂದರೆ ಆ ರಾಜ್ಯದ ಪರಿಸ್ಥಿತಿ ಏನಾಗಿರ್ಬೇಕು? ಏನು ಮೋದಿ ಅನ್ಕೊಂಡಿರ್ತಾನೆ ನಾನು ಶಾಶ್ವತವಾಗಿ ಗೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿ, ನಿನ್ನ ಗದ್ದುಗೆಗೆ ಗೂಟ ಹೊಡಿ ಅವ್ರು ಬರ್ತಾರೆ. ಆವಾಗ ಗೊತ್ತಾಗತ್ತೆ ನಿನಗೆ ನಿನ್ನ ಬಣ್ಣ ಏನು ಅಂತ ಹೇಳಿ. ಇವತ್ತು ಇರೋ ಬರೋ ಎಲ್ಲ ಸರ್ಕಾರಿ ಕಾರ್ಖಾನೆಗಳನ್ನ ಮಾರ್ಕೊಳ್ತಾ ಇದೆಯಾ ಅಯೋಗ್ಯ ನೀನು. ಕಷ್ಟಪಟ್ಟು ಕಟ್ಟಿದಂತ ಸಂಸ್ಥೆಗಳನ್ನ ಖಾಸಗಿ ಅವ್ರಿಗೆ ಕೊಡ್ತಾ ಇದೆಯಾ. ನಿನಗೇನು ಯೋಗ್ಯತೆ ಇದೆ? ಹೊಸದನ್ನೇನಾದ್ರೂ ಸೃಷ್ಟಿ ಮಾಡ್ತಾ ಇದೆಯಾ? ಏನೂ ಆಗೋದಿಲ್ಲ ನಿನ್ನ ಕೈನಲ್ಲಿ. ಕೇವಲ 3 ಜನ 4 ಜನರನ್ನ ನಾಯಿಗಳನ್ನ ಸಾಕೊಂಡು ಅವ್ರಿಗೆ ನೀನು ಇವತ್ತು ಇದೆಲ್ಲ ಕೊಡ್ತಾ ಇದೀಯಾ. ಇವತ್ತು ಹೆಣ್ಣು ಮಕ್ಕಳು ವಿಶೇಷವಾಗಿ ಇದನ್ನ ಯೋಚನೆ ಮಾಡಬೇಕು. ಎಲ್ಲಿ ನಮ್ಮ ಗೌರವಕ್ಕೆ ಚ್ಯುತಿ ಬರುತ್ತೋ, ಎಲ್ಲಿ ನಮ್ಮ ಪಾತಿವೃತ್ಯಕ್ಕೆ ಚ್ಯುತಿ ಬರುತ್ತೋ ಅಂಥ ಪಕ್ಷಗಳಲ್ಲಿ ನೀವು ಆ ಪಕ್ಷಗಳಿಗೆ ವೋಟ್ ಹಾಕ್ತೀರಿ ಅಂದರೆ ನಮ್ಮಂಥ ಗುಲಾಮರು ಯಾರೂ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಏನು ಉತ್ತರ ಪ್ರದೇಶ ಸರ್ಕಾರ ಇದೆ ಅದನ್ನು ವಜಾಗೊಳಿಸ್ಬೇಕು. ಮತ್ತು ಅಲ್ಲಿ ಏನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಒಂದು ಅವರ ಸಮ್ಮುಖದಲ್ಲಿ ಈ ಪ್ರಕರಣ ತನಿಖೆ ಆಗಬೇಕು. ಆಗ ಮಾತ್ರ ಇದಕ್ಕೇನಾದರೂ ಜಸ್ಟಿಫಿಕೇಶನ್ ಸಿಗುತ್ತೆ. ಆಮೇಲೆ ಮನುಷ್ಯ ಇವತ್ತು ಅವಳು ಆ ಹೆಣ್ಮಗಳು ಮೊದಲು ಅಲ್ಲ ಕೊನೆಯೂ ಅಲ್ಲ. ಎಲ್ಲಿ ತನಕ ಹಿಂದೂ ಧರ್ಮ ಈ ಭೂಮಿಯ ಮೇಲೆ ಇರುತ್ತೆ ಅಲ್ಲಿ ತನಕ ಹೆಣ್ಣುಗಳ ಮೇಲೆ ಗೌರವಕ್ಕೆ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಕ್ಕೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಆ ಧರ್ಮನೇ ನೀಚ ಧರ್ಮ, ಅದರಲ್ಲಿರೋದೆಲ್ಲ ಅಮಾನುಷವಾದಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ನನ್ನ ಜನ ಬೌದ್ಧ ಧರ್ಮದ ಕಡೆಗೆ ನೀವು ಬರಬೇಕು. ಎಲ್ಲಿ ನಿಮ್ಮನ್ನ ದೇವಸ್ಥಾನಗಳಿಗೆ ಬಿಡೋದಿಲ್ಲ, ಎಲ್ಲಿ ನಿಮ್ಮನ್ನ ಕೆರೆಗಳಿಗೆ ಬಾವಿಗಳಿಗೆ ನೀರು ಕುಡಿಯೋದಕ್ಕೆ ಬಿಡೋದಿಲ್ಲ ಅಂತ ನೀಚ ಧರ್ಮದಲ್ಲಿ ನೀವು ಇರಬೇಡಿ, ಅಂತ ಮನುಷ್ಯತ್ವ ಇಲ್ದಿರೋ ಧರ್ಮದಲ್ಲಿ ನೀವು ಇರಬೇಡಿ. ಇಡೀ ಜಗತ್ತಿಗೆ ಕರುಣೆಯನ್ನ ಬೋಧಿಸಿದಂಥ, ಸಮಾನತೆಯನ್ನ ಹೇಳಿದಂಥ ಬುದ್ಧನ ಧಮ್ಮವನ್ನು ನಾವು ಒಪ್ಕೊಳ್ಳೋಣ. ನಾವೆಲ್ಲ ಬೌದ್ಧ ಧರ್ಮೀಯರಾಗೋಣ.
ಈ ದೇಶವನ್ನು ಬೌದ್ಧಮಯ ಮಾಡೋಣ, ಪ್ರಬುದ್ಧ ಭಾರತ ಮಾಡೋಣ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14ನೇ ತಾರೀಕು ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಎಲ್ಲಿ ತನಕ ನಾವು ಬೌದ್ಧರಾಗೋದಿಲ್ಲ ಅಥವಾ ಬುದ್ಧನ ಅನುಯಾಯಿಗಳಾಗೋದಿಲ್ಲ, ನಮ್ಮ ಮೇಲೆ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆಗಳು ಇದು ನಿಲ್ಲೋದಿಲ್ಲ. ಯಾಕಂದರೆ ಜಾತಿಯ ಅಡಿಪಾಯದ ಮೇಲೆ ನಿಂತಿರೋದೇ ಈ ಬ್ರಾಹ್ಮಣ ಧರ್ಮ. ಈ ಬ್ರಾಹ್ಮಣ ಧರ್ಮಕ್ಕೆ ಇನ್ನೊಂದು ಹೆಸರೇ ಹಿಂದೂ ಧರ್ಮ ಅನ್ನುವಂಥದ್ದು. ಎಲ್ಲಿ ತನಕ ಹಿಂದೂ ಧರ್ಮ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿ ತನಕ ಈ ದೇಶದ ಹೆಣ್ಣು ಮಕ್ಕಳಿಗೆ, ಈ ದೇಶದ ಕೆಳವರ್ಗಗಳಿಗೆ, ಈ ದೇಶದ ಎಲ್ಲ ಜಾತಿಗೆ ಬಿಡುಗಡೆ ಇಲ್ಲ, ವಿಮೋಚನೆ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸೋಣ. ರಾಜಕೀಯವಾಗಿ ಅವರಿಗೆ ಉತ್ತರವನ್ನು ನಾವು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಮಹಿಳೆಯರು, ವಿಶೇಷವಾಗಿ ನಿರ್ಮಲಾ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಮತ್ತು ಯಾಸ್ಮಿನ್ ಅಂತವರು ಮತ್ತು ಇನ್ನೂ ಅನೇಕರು ಇಲ್ಲಿ ಮಹಿಳಾ